ಇವತ್ತು ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇದೆ. ಇವತ್ತು ಕೂಡ ಮುಂದುವರಿತಾ ಇದೆ. ಈಗಾಗಲೇ ಒಂದು ಕಡೆ ಸಿ ವಿ ನಾಗೇಶ್ ಅವರು ತಮ್ಮ ವಾದವನ್ನು ಒಂದು ಕಡೆ ಕಂಪ್ಲೀಟ್ ಮಾಡಿದ್ದಾರೆ. ಇವತ್ತು SPP ಮಂಡಿಸುವ ವಾದದ ಮೇಲೆ ನಿರ್ಧಾರವಾಗುತ್ತಾ ದರ್ಶನ್ ಬೇಲ್ ಭವಿಷ್ಯ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಕಾರಣ ದರ್ಶನ್ ಈಗ ಆಸ್ಪತ್ರೆಯಲ್ಲಿ ಇದ್ರೂ ಕೂಡ ಒಂಥರ ಜೈಲಲ್ಲಿ ಇದ್ದ ಹಾಗೇನೆ ಲೆಕ್ಕ. ಅದು ಆಸ್ಪತ್ರೆಯಲ್ಲಿ ಇರೋದು ಬೇರೆ ಅಲ್ಲ, ಜೈಲಲ್ಲಿ ಇರೋದು ಬೇರೆ ಅಲ್ಲ. ಅಕಸ್ಮಾತ್ ಜೈಲಲ್ಲಿ ಇದ್ದಿದ್ದರೂ ಕೂಡ ಇದೇ ಟ್ರೀಟ್ಮೆಂಟ್ ಜೈಲಲ್ಲೂ ಕೂಡ ಕೊಡ್ತಾ ಇದ್ರು. ಈಗಾಗಲೇ ಸುದೀರ್ಘ ವಾದವನ್ನು ಒಂದು ಕಡೆ ನಾಗೇಶ್ ಅವರು ಕಂಪ್ಲೀಟ್ ಮಾಡಿದ್ದಾರೆ. ದರ್ಶನ್ ಪರವಾಗಿರ್ತಕ್ಕಂಥ ವಕೀಲರು ನಿನ್ನೆ ಕೂಡ ತನಿಖಾಧಿಕಾರಿಗಳ ವೈಫಲ್ಯ, ಸಾಕ್ಷ್ಯಗಳ ಬೇರೆ ಬೇರೆ ಹೇಳಿಕೆಗೆ ಸಂಬಂಧಪಟ್ಟಂತೆ ನಾಗೇಶ್ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಇದೇ ವೇಳೆ ದರ್ಶನ್ ಆರೋಗ್ಯ ಹೇಗಿದೆ, ಇದೇನೋ ಆಪರೇಷನ್ ಆಗಬೇಕು ಅಂತ ಇದ್ರಲ್ಲ, ಏನು ಕತೆ, ಎಲ್ಲಿಗೆ ಬಂತು ಅಂತ ಕೇಳ್ತಾರೆ. ಇಲ್ಲ ಸಮಯ ಅವ್ರಿಗೆ BP, ಬ್ಲಡ್ ಪ್ರೆಷರ್, ರಕ್ತದ ಒತ್ತಡದಲ್ಲಿ ಏರುಪೇರಿದೆ. ಆ ಕಾರಣಕ್ಕಾಗಿ ವೈದ್ಯರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರ ಮಾಡ್ತಾರೆ ಅಂತ ಕೂಡ ಒಂದು ಕಡೆ ನಾಗೇಶ್ ಅವರು ಹೇಳ್ತಾ ಇದ್ರು. ಇವತ್ತು ಸರ್ಕಾರದ ಪರವಾಗಿ ಪ್ರಸನ್ನಕುಮಾರ್ ಅವರು ವಾದವನ್ನು ಮಂಡಿಸ್ತಾರೆ. ಹಿಂದಿನ ವಾದಗಳನ್ನು ನಾವು ಚೆಕ್ ಮಾಡಿಕೊಂಡಾಗಲೂ ಕೂಡ SPP ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಇವತ್ತಿಗೇನು ಸಿ ವಿ ನಾಗೇಶ್ ಅವರು ರೈಸ್ ಮಾಡಿದ್ದಾರೋ ಇದು ತೀರಾ ವಿಭಿನ್ನವಾಗಿ ಏನು ಅವರು ಹೈಕೋರ್ಟಲ್ಲಿ ಬಂದು ಹೇಳಿಲ್ಲ. ಸಿ ವಿ ನಾಗೇಶ್ ಅವರು ಒಂದು 2-3 ಪಾಯಿಂಟ್ಗಳನ್ನು ಬಿಟ್ಟುಬಿಟ್ರೆ ಉಳಿದೆಲ್ಲ ವಿಚಾರಗಳಲ್ಲೂ ಕೂಡ ಅಷ್ಟು ವಾದವನ್ನು ಮಾಡಿಯೂ ಕೂಡ ಯಾವ ಕೋರ್ಟ್ ದರ್ಶನ್ ಅವರಿಗೆ ಬೇಲ್ ಕೊಡೋಕ್ಕಾಗಲ್ಲ ಅಂತ ಹೇಳಿತ್ತೋ ಅದರ ಮರುಮಂಡನೆ ಇದ್ದಂತೆ ಕಾಣಿಸ್ತು. ಕೆಳಹಂತದ ಕೋರ್ಟ್ಗಳಲ್ಲಿ ಸಿ ವಿ ನಾಗೇಶ್ ಅವರು ಯಾವ ವಾದವನ್ನು ಮಂಡಿಸಿದ್ರು ನೋಡಿ, ಅದೇ ವಾದವನ್ನು ತಂದು ಯಥಾವತ್ತಾಗಿ ಹೆಚ್ಚು ಕಡಿಮೆ ಒಂದು 2-3 ಪಾಯಿಂಟ್ ಬಿಟ್ಟುಬಿಟ್ರೆ ಇನ್ನೆಲ್ಲವೂ ಕೂಡ ಹೈಕೋರ್ಟ್ ಅದೇ ಇತ್ತು. ಆದರೆ ಇದಕ್ಕೆ ತುಂಬ ಸಶಕ್ತವಾಗಿ ಪರಿಣಾಮಕಾರಿಯಾಗಿ ಪ್ರಸನ್ನಕುಮಾರ್ ಅವರು ವಾದವನ್ನು ಮಂಡಿಸಿದ್ರು. ಪ್ರಸನ್ನಕುಮಾರ್ ಅವರ ವಾದವನ್ನು ಗಮನಿಸಬೇಕಾಗತ್ತೆ. ಪ್ರಸನ್ನಕುಮಾರ್ ಅವರು ಪ್ರತಿಯೊಂದು ಅವರ ಒಂದೊಂದು ವಾಕ್ಯದಲ್ಲಿಯೂ ಕೂಡ ಅದಕ್ಕೆ ವೈಜ್ಞಾನಿಕ ಆಧಾರಗಳಿರ್ತವೆ. ತನಿಖೆ ಪ್ರೊಸೀಜರು, ಒಬ್ಬ IO ಇನ್ವೆಸ್ಟಿಗೇಷನ್ ಆಫೀಸರ್, ತನಿಖಾಧಿಕಾರಿ ಯಾವುದನ್ನು ಮೊದಲು ಮಾಡಬೇಕು, ಯಾವುದನ್ನು ನಂತರ ಮಾಡಬೇಕು ಎನ್ನುವುದು ಆರೋಪಿ ಪರ ವಕೀಲರು ಹೇಳಬೇಕಾಗಿಲ್ಲ ಅಂತ ಅವ್ರ ವಾದ. ಆರೋಪಿ ಪರ ವಕೀಲರು ಅಥವಾ ಯಾರೋ ಒಬ್ಬರು ಬಂದು ಈ ವ್ಯಕ್ತಿನ ಮೊದಲು ನೀವು ವಿಚಾರಣೆ ಮಾಡಬೇಕಾಗಿತ್ತು, ಈ ಸಾಕ್ಷಿ ಮೊದಲು ಕೇಳಬೇಕಾಗಿತ್ತು, ಮೊದಲು ಇಲ್ಲಿ ಬರ್ಕೊಳ್ಬೇಕಾಗಿತ್ತು, ಈ ಥರ ಯಾರು ಹೇಳಕ್ಕೆ ಬರಲ್ಲ. ಅದು IOನ ವಿವೇಚನಾ ಅಧಿಕಾರ. ನಾನು ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೆ ಅಂತ ಹೇಳಿದ ತಕ್ಷಣ ಒಬ್ಬ ಆರೋಪಿ ಮಾತು ಕಟ್ಕೊಂಡು ಚಪ್ಪಲಿ ಹುಡ್ಕೊಂಡು ಕಾಲ ಕಳಿಬೇಕಾ? ಸಪೋಸ್ ದಾರಿ ತಪ್ಪಿಸಿರ್ಬೋದು ಆ ಮನುಷ್ಯ, ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೆ ಅನ್ಬೋದು, ಬರೀ ಕಾಲಲ್ಲಿ ಹೋಗಿದ್ದೆ ಅನ್ಬಹುದು, ಶೂ ಹಾಕಿದ್ದೆ ಅನ್ಬಹುದು, ನಾನು ಬರೀ ಸಾಕ್ಸಲ್ಲಿದ್ದೆ ಅವತ್ತು ಅಂತ ಹೇಳಬಹುದು. ಅವಾಗೇನು ಮಾಡ್ತೀರಾ? ಅವನು ಸಾಕ್ಸ್ ಅಂತ ಹೇಳಿದ್ರೆ ಸಾಕ್ಸನ್ನು ಹುಡ್ಕೊಂಡು ಕೂತಿರ್ತೀರಾ? ಈ ಧಾಟಿಯಲ್ಲಿ ಪ್ರಸನ್ನಕುಮಾರ್ ಅವರ ವಾದ ಇದೆ. ಇಲ್ಲಿ ತನಿಖಾಧಿಕಾರಿ ಯಾವುದೇ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿಲ್ಲ. ಪ್ರಸನ್ನಕುಮಾರ್ ವಾದ ಮಂಡಿಸಿದ್ದಾರೆ. ಇದನ್ನು ತನಿಖಾಧಿಕಾರಿ ಯಾವುದೇ ರೀತಿಯಲ್ಲಿಯೂ ಕೂಡ ಸಾಕ್ಷಿ ಸೃಷ್ಟಿ ಮಾಡಿಲ್ಲ. ಇಲ್ಲಿ ಅವ್ರಿಗೇನು ಅನಿವಾರ್ಯತೆ? ಅದು ಪಟ್ಟಣಗೆರೆ ಶೆಡ್ನಲ್ಲಿ ಬರೀ ಮಣ್ಣಷ್ಟೇ ಅಲ್ಲ ಸ್ವಾಮಿ, ರಕ್ತದ ಕಲೆ ಕೂಡ ಸಿಕ್ಕಿದೆ. ಇಲ್ಲಿ ಮನೆಯಲ್ಲಿ ಶೂ ಇಟ್ಟ ಬಗ್ಗೆ ದರ್ಶನ್ ಸ್ವಇಚ್ಛಾ ಹೇಳಿಕೆ ಕೊಟ್ಟಿದ್ದಾರಲ್ಲ, ಇಲ್ಲೆಲ್ಲೋ ನೀವು ಹೇಳ್ತಾ ಇದ್ದೀರಿ ಚಪ್ಪಲಿ ಹಾಕೊಂಡು ಹೋಗಿದ್ರು ಅಂತ. ಇಲ್ಲ, ಶೂ ಅಂತ ಅವರ ಸ್ಟೇಟ್ಮೆಂಟೇ ಇದೆ. ಸ್ಟೇಟ್ಮೆಂಟಲ್ಲಿ ಶೂ ಅಂದಾಗ ಶೂ ತಾನೇ ತೊಗೊಂಡು ಬರಬೇಕು ಅವರು. ನಂತರ ದರ್ಶನ್ ಪತ್ನಿಯವರ ಮನೆಗೆ ಹೋಗಿ ಶೂ ವಶಕ್ಕೆ ಪಡ್ಕೊಂಡು ಬಂದಿದ್ದಾರೆ ಅವರು. ಆರೋಪಿಗಳ ಹಾಗೂ ಸಾಕ್ಷಿಗಳ ಕರೆ ದತ್ತಾಂಶವನ್ನು ವಿಶ್ಲೇಷಣೆ ಮಾಡಲಾಗಿದೆ. ಯಾರು ಆರೋಪಿ ಇದ್ದಾರೋ, ಯಾರು ಸಾಕ್ಷಿ ಇದ್ದಾರೋ, ಇವರ ಫೋನ್ ಕಾನ್ವರ್ಸೇಷನ್, ಅದರ ಡೇಟಾ, ಅದನ್ನು ಅನಲೈಸ್ ಮಾಡಲಾಗಿದೆ. ಸುಮ್ಮನೆ ಹೇಳ್ತಾ ಇಲ್ಲ. ಇಲ್ಲಿ ಯಾರೋ ಕೆಲಸದವ್ರು ಕರೆ ಮಾಡಿಬಿಟ್ರು, ಯಾರಿಗೋ A1 ಕರೆ ಮಾಡಿದ್ರು, ಕಾರ್ ಚಾಲಕನ ಕರೆ ಮಾಡಿಬಿಟ್ರು, ಈ ಥರದ್ದೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಅದು ಹಾಗಲ್ಲ ಸ್ವಾಮಿ. ಕೊಲೆಗೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆನೇ ಇಲ್ಲಿ ವಿಶ್ಲೇಷಣೆ ಮಾಡಿರೋದು. ಯಾರು ಯಾರಿಗೆ ಏನು ಕರೆ ಮಾಡ್ತಾರೆ ಅಂಥೇಳಿ ಡೇಟಾ ಅನಲೈಸ್ ಮಾಡಲಾಗಿದೆ. 10,000 ಪುಟಗಳ CDR ದತ್ತಾಂಶ ವಿಶ್ಲೇಷಣೆ ಮಾಡಿ ಚಾರ್ಜ್ ಶೀಟ್ ಮಾಡಿರೋದು. ಸುಮ್ಮನೆ ಯಾರ್ಯಾರಿಗೋ ಫೋನ್ ಮಾಡಿಬಿಟ್ರ ತಕ್ಷಣ ಎಲ್ಲರನ್ನೂ ಕರ್ಕೊಬಂದು ಕೂರಿಸಿದ್ದೀವಿ. ಇವಾಗ ನಾವು ಕೊಲೆಗೆ ಸಂಬಂಧಪಟ್ಟಂತೆ ಯಾರು ಸಾಕ್ಷಿಗಳು, ಯಾವುದು ಸಾಕ್ಷ್ಯವೋ ಅದನ್ನು ಮಾತ್ರ ಆರೋಪ ಪಟ್ಟಿಯಲ್ಲಿ ನಾವು ಹೇಳಿರೋದು. ತನಿಖಾಧಿಕಾರಿಗಳ ಕರ್ತವ್ಯದ ಹಿನ್ನೆಲೆ CDR ಟವರ್ ಲೊಕೇಶನ್ ಮ್ಯಾಪನ್ನು ರೆಡಿ ಮಾಡಿದ್ದಾರೆ. ಇಲ್ಲಿ ನಾವಿರುವ ಸ್ಥಳದ ನಿಖರತೆಯ ಬಗ್ಗೆ ಟೆಕ್ನಾಲಜಿಯಿಂದ ಪತ್ತೆ ಹಚ್ಚಬಹುದು. ಕೇವಲ 5 ಮೀಟರ್ ವ್ಯತ್ಯಾಸ ಆಗುತ್ತೆ ಸ್ವಾಮಿ. ನಾವಿರೋ ಸ್ಥಳದಿಂದ ಎಕ್ಸಾಕ್ಟಾಗಿ 5 ಮೀಟರ್ ಆ ಕಡೆಯೋ ಈ ಕಡೆಯೋ ವ್ಯತ್ಯಾಸ ಆಗಬಹುದೇ ವಿನಃ ದೊಡ್ಡ ಮಟ್ಟದಲ್ಲಿ ಇರಲೇ ಇಲ್ಲ, ಬಂದಿರಲೇ ಇಲ್ಲ, ಅಥವಾ ಬಂದೇ ಇದ್ದರೂ ಇಷ್ಟೆಲ್ಲ ವ್ಯತ್ಯಾಸಗಳಲ್ಲಾಗಲ್ಲ. ತಂತ್ರಜ್ಞಾನ ಬಹಳ ಮುಂದುವರೆದಿದೆ ಸ್ವಾಮಿ. ಹೀಗಾಗಿ ಒಬ್ಬ IO ಆದಂಥವರು ಏನೇನೋ ತಂದು ಇಟ್ಬಿಡಲ್ಲ ಕೋರ್ಟ್ನ ಮುಂದೆ. ಅವ್ರಿಗೂ ಜವಾಬ್ದಾರಿ ಇರುತ್ತೆ. ವ್ಯಕ್ತಿ ಇರುವಿಕೆಯ ಇದರಲ್ಲಿ ಆರೋಪಿ ಯಾರೇ ಇರಲಿ, ಕಾರಲ್ಲಿ ಬಂದಿದ್ರಾ, ಜೀಪಲ್ಲಿ ಬಂದಿದ್ರಾ, ನಡ್ಕೊಂಡು ಬಂದಿದ್ರಾ, 2 ವೀಲರಲ್ಲಿ ಬಂದಿದ್ರಾ, ಇದೆಲ್ಲ ವಿಚಾರ. ಆ ವ್ಯಕ್ತಿ ಆ ಕ್ಷಣದಲ್ಲಿ ಅಲ್ಲಿದ್ರಾ ಇರಲಿಲ್ವಾ, ಇದರ ನಿಖರತೆಯನ್ನು ಇಲ್ಲಿ ಪತ್ತೆ ಹಚ್ಚಲಾಗಿದೆ. ಯಾರು ಯಾವಾಗ ಎಷ್ಟೊತ್ತಿಗೆ ಪಟ್ಟಣಗೆರೆ ಶೆಡ್ಡಲ್ಲಿ ಇದ್ದರು, ಎಷ್ಟೊತ್ತಿಗೆ ಅಲ್ಲಿಂದ ಆಚೆ ಹೋಗಿದ್ದಾರೆ, ಎಷ್ಟು ಗಂಟೆಗಳ ಕಾಲ
ಅಲ್ಲಿ ಅವರು ತಂಗಿದ್ರು ಎಲ್ಲವನ್ನೂ ಹೇಳ್ಬೋದು ಸ್ವಾಮಿ. ಇದರಲ್ಲಿ A14 ಪ್ರದೋಷ್ ಸಾಕ್ಷಿ ನಾಶ ಮಾಡುವ ಸಲುವಾಗಿ ಗೂಗಲ್ ಸರ್ಚ್ ಮಾಡಿದ್ದಾನೆ ಸ್ವಾಮಿ ಇವನು. ಗೂಗಲ್ ಸರ್ಚ್ ಮಾಡಿದ್ದಾನೆ ಇವನು. ಹೇಗೆ ನಾವು ಎವಿಡೆನ್ಸ್ ಡೆಸ್ಟ್ರಾಯ್ ಮಾಡೋದು ಅಂತ ಹೇಳಿ ಅದರ ಡೇಟಾ ಕೂಡ ತೆಗೆದಿಟ್ಟಿದ್ದೀವಿ ನಾವು, ಯಾವ್ಯಾವ ಸಾಕ್ಷಿಗೆ ನಾಶ ಮಾಡಬೇಕು ಅಂತ. ಈತ ಗೂಗಲ್ನ ಸಹಾಯ ತೊಗೊಂಡಿದ್ದಾನೆ ಇವನು. ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದ್ರೆ ಗೂಗಲ್ ಸರ್ಚ್ ಯಾಕೆ ಸ್ವಾಮಿ ಮಾಡ್ತಾ ಇದ್ದ ಅವನು? ಅವನಿಗೂ ಕೃತ್ಯಕ್ಕೂ ಸಂಬಂಧ ಇಲ್ಲ ಅಲ್ವಾ? ಗೂಗಲ್ ಸರ್ಚ್ ಮಾಡುವ ಅನಿವಾರ್ಯತೆ ಏನಿತ್ತು? ಅದು ಎವಿಡೆನ್ಸನ್ನ ಡೆಸ್ಟ್ರಾಯ್ ಮಾಡೋ ವಿಚಾರದಲ್ಲಿ 10,000 ಪುಟ ಕೊಡುವ ಬದಲು ಸುಲಭವಾಗಿ ಅರ್ಥ ಆಗೋದ ರೀತಿಯಲ್ಲಿ ನಾವು ಮ್ಯಾಪ್ ಮಾಡಿದ್ದೇವೆ ಹೊರತು 10,000 ಪುಟಗಳಲ್ಲಿ ಹೇಳಬೇಕಲ್ಲ ಆ ವಿಚಾರವನ್ನು ಒಂದೇ ಒಂದು ಚಿತ್ರ ಅಥವಾ ನಕ್ಷೆ ಮೂಲಕ ನಾವು ಹೇಳಿದ್ದೀವಿ. 10,000 ಪುಟಗಳಲ್ಲಿ ಹೇಳಲಾಗದ್ದನ್ನು ಒಂದು ಚಿತ್ರ ಹೇಳಬಲ್ಲದು ಅಂತ ಮಾತೇ ಇದೆ. 10,000 ವಾಕ್ಯಗಳಲ್ಲಿ ಹೇಳಲಾಗದ್ದನ್ನು ಒಂದೇ ಒಂದು ಫೋಟೋ ಹೇಳಿಬಿಡುತ್ತೆ ಅಂತ ಹೇಳ್ತಾರಲ್ಲ ಸ್ವಾಮಿ. ಅದರ ಸಲುವಾಗಿಯೇ ನಾವೊಂದು ನಕ್ಷೆ, ಒಂದು ಮ್ಯಾಪ್ ಇಟ್ಬಿಟ್ಟಿದ್ದೀವಿ. ಯಾರಿಂದ ಯಾವಾಗ ಯಾವ ಟೈಮಲ್ಲಿ ಎಷ್ಟು ಕರೆಗಳು ಹೋಗಿದೆ, ಅದರ ಡ್ಯೂರೇಷನ್ ಏನು ಅಂತ ಹೇಳಿ ಟೆಕ್ನಿಕಲ್ ಎವಿಡೆನ್ಸ್ಗಳು ತನಿಖೆಯನ್ನು ಮಾಡಿದ್ದೀವಿ ನಾವು. ಆರೋಪ ಪಟ್ಟಿ ಪ್ರಮುಖ ಭಾಗ ಆಗಿದೆ ಇವೆಲ್ಲವೂ ಕೂಡ. 2021ನಲ್ಲಿ ಇದೇ ಶೆಡ್ಡಲ್ಲಿ ದರ್ಶನ್ದು ಸಿನಿಮಾ ಚಿತ್ರೀಕರಣ ಆಗಿದೆ. IP ವಿಳಾಸದ ಆಧಾರದ ಮೇಲೆ ನಾವು ತನಿಖೆ ನಡೆಸಿಲ್ಲ. IP ಹೇಗೆ ಬೇಕಾದ್ರೂ ಕ್ರಿಯೇಟ್ ಮಾಡಿಬಿಡ್ಬೋದು ಅಂತೆಲ್ಲ ಮಾತಾಡ್ತಾರಲ್ಲ, IP ವಿಳಾಸದ ಸಹವಾಸಕ್ಕೆ ನಾವು ಹೋಗಿಲ್ಲ. ಹೇಮಂತ್ ಹೆಸರಲ್ಲಿ ದರ್ಶನ್ ಸಿಮ್ ತೊಗೊಂಡಿದ್ದು ಯಾಕೆ? ವಕೀಲವಾದ ಮಾಡಿದ್ದಾರೆ. ಹೇಮಂತ್ ಹೆಸರಿನ ವ್ಯಕ್ತಿ ಹೆಸರಿನ ಆ ಒಂದು ವಿಚಾರದಲ್ಲಿ ದರ್ಶನ್ ಸಿಮ್ ಕಾರ್ಡ್ ತೊಗೊಂಡಿದ್ದಾರೆ ಅಂತ ವಕೀಲವಾದ ಮಾಡಿದ್ದಾರೆ. ಪವಿತ್ರ ಗೌಡ ಮಾಡಿರ್ತಕ್ಕಂಥ ಮೆಸೇಜನ್ನು ಕೂಡ ಅವ್ರು ಹೇಳಿದ್ದಾರೆ. ಪವಿತ್ರ ಗೌಡ ಜೊತೆ ಚಾಟ್ ಮಾಡಿರೋದೆಲ್ಲ ಹೇಮಂತ್ ಅಂತ ಹೇಳ್ತಾರೆ ಇವರು. ಅದು ಹೇಮಂತ್ ಅನ್ನೋ ಹೆಸರಂದು ಈ ಥರ ಚಾಟ್ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾರಲ್ಲ, ಇದೇ ಪವಿತ್ರ ಗೌಡಗೆ ಮಿಸ್ ಯು, ಮುದ್ದು, ಲವ್ ಯು ಇದೆಲ್ಲ ಯಾರು ಸ್ವಾಮಿ ಹೇಳಿರೋದು? ಹೇಮಂತ್ ಹೇಳ್ತಾನೆ ಇದನ್ನು ಪವಿತ್ರ ಗೌಡಗೆ? ಹಾಗಾದರೆ ಇವ್ರು ಹೇಳ್ತಾ ಇದ್ದಾರಲ್ಲ, ವಾದ ಮಾಡ್ತಾ ಇದ್ದಾರಲ್ಲ ಸಿಮ್ ಕಾರ್ಡ್ ಹೇಮಂತಂದು ಅಂಥೇಳಿ, ಪವಿತ್ರ ಗೌಡಗೆ ಹಾಗಾದರೆ ಹೇಮಂತ್ ಈ ಥರ ಎಲ್ಲ ಮೆಸೇಜ್ ಮಾಡಿದ್ದ ಅಂತಾನೆ ಇದರ ಅರ್ಥ. ಇದೆಲ್ಲವನ್ನು ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ ಇಲ್ಲಿ ಯಾರು? SPP ಪ್ರಸನ್ನ ಕುಮಾರ್ ಅವರು. ಇದೆಲ್ಲ ಸುಮ್ಮನೆ ಹೇಳಕ್ಕೆ ಚೆನ್ನಾಗಿರುತ್ತೆ, ನಾವು ಕಾಪಿ ಕೊಡ್ತಾ ಇದ್ದೀವಲ್ಲ, ಡೇಟಾ ಕೊಡ್ತಾ ಇದ್ದೀವಲ್ಲ, ನಾವು ಇಟ್ಟಿದ್ದೀವಲ್ಲ ಯಾರು ಯಾವಾಗ ಏನು ಮೆಸೇಜ್ ಮಾಡಿದ್ರು ಅಂತ. ಹೇಮಂತ್ ಹೆಸರಿನ ಸಿಮ್ ಕಾರ್ಡ್ ಇದ್ದ ಮಾತ್ರಕ್ಕೆ ಹೇಮಂತೇ ಚಾಟ್ ಮಾಡಿರಬೇಕು ಅಂತ ಇಲ್ಲ ಅಲ್ಲ. ಇವ್ರು ಯಾಕೆ ಮಾಡಿದ್ರು ಅಂತ ಕೇಳಿ ನೋಡಿ. ಕೇಳ್ತಿದ್ದಾರೆ ಪ್ರಸನ್ನ ಕುಮಾರ್ ಅವರು. ವೆಡ್ಡಿಂಗ್ ಆ್ಯನಿವರ್ಸರಿ ಸಂಬಂಧಪಟ್ಟಂತೆ ಮೆಸೇಜ್ ಇರುತ್ತೆ. May 17th ಅಡ್ವಾನ್ಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಮೆಸೇಜ್ ಬರುತ್ತೆ. May 18 ದರ್ಶನ್ ನಂಬರ್ ಬ್ಲಾಕ್ ಮಾಡ್ತಾರೆ ಪವಿತ್ರ. ಯು ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಮೈ ಲೈಫ್ ಸುಬ್ಬಾ, ಐ ವಿಲ್ ಆಲ್ವೇಸ್ ಚೂಸ್ ಯು ಅಂತೆಲ್ಲ ಮೆಸೇಜ್ ಮಾಡಿದ್ದಾರೆ. ಬಿಲಿಯನಿಯರ್ಗಳ ಬಳಿಯಲ್ಲಿ ಸಾವಿರಾರು ಉದ್ಯೋಗಿಗಳಿರ್ತಾರೆ. ಬಿಲಿಯನಿಯರ್ ಅಂತ ಅವರಿಗೆ ಜಾಮೀನು ಕೊಡೋಕ್ಕೆ ಬರುತ್ತಾ? ಎಷ್ಟೋ ಜನ ಕೆಲಸದವ್ರು ಇಟ್ಕೊಂಡ್ಬಿಟ್ಟಿದ್ರು ಅಂತ ಹೇಳಿ ಅವ್ರು ಜಾಮೀನು ಕೊಟ್ಬಿಡೋಣ. ಹಾಗಾದರೆ ಸುಪ್ರೀಂ ಕೋರ್ಟ್ ಸುಬ್ರತೋ ರಾಯ್ ಅವರಿಗೇನೆ ಜಾಮೀನು ಕೊಟ್ಟಿರಲಿಲ್ಲ ಅಂತ ಅವ್ರು ಹೇಳ್ತಾರೆ. ತಡವಾಗಿ ಸಾಕ್ಷಿಗಳ ಹೇಳಿಕೆ ತಗೊಂಡಿದ್ರು ಪೊಲೀಸರು ಅಂತ ನಾಗೇಶ್ವರ ವಾದ ಮಾಡಿದ್ದಾರೆ. ಪ್ರತ್ಯಕ್ಷ ಸಾಕ್ಷ್ಯ ಹೇಳಿಕೆಗಳಲ್ಲಿ ತುಂಬ ಗೊಂದಲ ಇದೆ ಸ್ವಾಮಿ. ಮರ್ಮಾಂಗಕ್ಕೆ ಹೊಡೆದ ಬಗ್ಗೆ ಮತ್ತೊಂದು ಹೇಳಿಕೆಯಲ್ಲಿ ಉಲ್ಲೇಖನೇ ಇಲ್ಲ. 161 ಹೇಳಿಕೆಗೂ 164 ಹೇಳಿಕೆಗೂ ಒಬ್ಬ ವ್ಯಕ್ತಿ ಬಂದು ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ವೇಳೆಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಿಗೂ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಂಥ ಹೇಳಿಕೆಗಳಿಗೂ ವ್ಯತ್ಯಾಸವಿದೆ ಅಂತ ಹೇಳ್ತಾರೆ. ಅದರ ತನಿಖೆ ನಡೀಲಿ, ಯಾರು ಬೇಡ ಅಂತ ಹೇಳಿದ್ರು, ಸಾಕ್ಷಿ ಕೊಟ್ಟಿದ್ದೀವಲ್ಲ. 161 ಹೇಳಿಕೆ ಪಡೆದಾಗ ಪ್ರಕರಣದ ಡೈರಿಯಲ್ಲಿ ನಮೂದಿಸಬೇಕು ಅಂತ ಹೇಳ್ತಾರೆ. ಅದರ ಪ್ರತಿಯನ್ನು ಮ್ಯಾಜಿಸ್ಟ್ರೇಟ್ಗೆ ನೀಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಮ್ಯಾಜಿಸ್ಟ್ರೇಟ್ ಯಾವಾಗ ಕೊಡಬೇಕು, ಏನು ಕೊಡಬೇಕು, ಯಾವಾಗ ಏನು ದಾಖಲಿಸಬೇಕು, ಈ ಪ್ರೊಸೀಜರ್ ವಿಚಾರ ಇದೆಯಲ್ಲ, ಪ್ರೊಸೀಜರ್ ವಿಚಾರದಲ್ಲಿ ಯಾವುದು ಮೊದಲು, ಯಾವುದು ಆಮೇಲೆ, ಯಾವುದು ತದನಂತರ ಅನ್ನೋ ವಿಚಾರ ಇದೆಯಲ್ಲ, ಇದರ ಆಧಾರದ ಮೇರೆಗೆ ಒಂದು ಕೃತ್ಯ ನಡೆದೇ ಇಲ್ಲ, ಒಬ್ಬ ವ್ಯಕ್ತಿ ಆರೋಪಿತ ಅಲ್ಲೇನು ಮಾಡೇ ಇಲ್ಲ, ಆ ಕನ್ಕ್ಲೂಷನ್ ಬರೋಕ್ಕಾಗಲ್ವಲ್ಲ. ಯಾವುದೋ ಒಂದು ತನಿಖೆ ಜಾಡ್ ಹಿಡ್ಕೊಂಡು ಹೋಗಿದ್ದಾಗ ವಿಳಂಬ ಆಗಿರಬಹುದು, ಅನುಕ್ರಮಣಿಕೆಯಲ್ಲಿ ಕ್ರಮಾಂಕಗಳಲ್ಲಿ ವ್ಯತ್ಯಾಸಗಳು ಬರಬಹುದು. ಅದರ ಅರ್ಥ ಒಬ್ಬ ಉದ್ದೇಶಪೂರ್ವಕವಾಗಿ ಈ ಥರ ಮಾಡಿದ್ದಾರೆ ಅಂತ ನಾವು ಡಿಸಿಷನ್ಗೆ ಬರೋಕ್ಕಾಗತ್ತಾ? ರಿಮೈಂಡ್ ಅರ್ಜಿಗಳಲ್ಲಿ ಸಾಕ್ಷ್ಯಗಳ ಹೇಳಿಕೆ ಉಲ್ಲೇಖ ಇಲ್ಲ, ಕೆಲ ಸಾಕ್ಷ್ಯಗಳ ಹೇಳಿಕೆ ಸದ್ಯಕ್ಕೆ ಹೊಂದಾಣಿಕೆ ಆಗ್ತಾ ಇಲ್ಲ. ಕಾರ್ ಬಂತು, ಕಾರ್ ಹೋಯಿತು ಅಂತ ಹೇಳ್ತಾರಲ್ಲ, ನಾವು ಕಾರೊಂದು ಬಗ್ಗೆ ಏನಾದರೂ GPS ಮಾತಾಡ್ತಾ ಇದ್ದೀವ ಇಲ್ಲಿ? ಕಾರ್ ಬಂತು, ಕಾರ್ ಹೋಯಿತು? ನೋ. ವ್ಯಕ್ತಿಯಲ್ಲಿ ಉಪಸ್ಥಿತಿ ಇದನ್ನ ಇಲ್ವಾ ಅಂಥೇಳಿ ನಾವು ತಂತ್ರಾಂಶಗಳ ಸಮೇತವಾಗಿ, ಡೇಟಾ ಸಮೇತವಾಗಿ ಅನಲೈಸ್ ಮಾಡಿ ಅದನ್ನು ಇಲ್ಲಿ ಇಟ್ಟಿದ್ದೀವಲ್ಲ. ಬರೀ IP ಅಡ್ರೆಸ್ ಇಟ್ಕೊಂಡು ನಾವು ಮಾಡಿಲ್ಲ. 5 ಮೀಟರ್ ಆ ಕಡೆ ಈ ಕಡೆ ಆಗಬಹುದು ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಸ್ಥಳದಲ್ಲಿರ್ತಕ್ಕಂಥ ವಿಚಾರ ಅದು ಬಿಟ್ಬಿಟ್ಟು ಬರೀ ಕಾರ್ ಹೋಯಿತು, ಕಾರ್ ಬಂತು ಎನ್ನುವುದರ ಆಧಾರದ ಮೇಲೆ ನಾವೇನು ಮಾತೇ ಆಡಿಲ್ಲ ಇಲ್ಲಿ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಒಂದು ಕಡೆ SPP ಅವರು ಕೂಡ ವಾದವನ್ನು ಮಾಡಿದ್ದಾರೆ. ಇನ್ನು ಅಡಿಷ್ನಲ್ ಆಗಿ ಇದಕ್ಕೆ ಸೇರಿದಂತೆ ಇನ್ನೂ ಹೆಚ್ಚುವರಿಯಾಗಿ ಏನು ವಾದ ಮಾಡ್ತಾರೆ ಪ್ರಸನ್ನ ಕುಮಾರ್ ಅವರು, ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ. ಜೊತೆಗೆ ಈ ಬಟ್ಟೆಯನ್ನು ಕುಕ್ಕಿ ಒಗೆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತಣ್ಣೀರಲ್ಲಿ ತೊಳೆದಿರ್ತಕ್ಕಂಥ ಬಟ್ಟೆ ಸ್ವಾಮಿ, ರಕ್ತದ ಕಲೆ ಇರುತ್ತೆ. ಸುಮಾರು ಜನಕ್ಕೆ ಗೊತ್ತಿರುತ್ತೆ, ರಕ್ತದ ಕಲೆ ಅಷ್ಟು ಈಸಿಯಾಗಿ ಹೋಗಲ್ಲಪ್ಪ ಅಂತ ಹೇಳ್ತಾರೆ.
ಸುಮಾರು ಜನಕ್ಕೆ ಇದು ಗೊತ್ತಿರ್ತಕ್ಕಂಥ ವಿಚಾರ ಇದು. 60 ಡಿಗ್ರಿ 80 ಡಿಗ್ರಿ 90 ಡಿಗ್ರಿ ನೀರಿನ ಉಷ್ಣಾಂಶದಲ್ಲಿ ಕೆಲ ಕೆಮಿಕಲ್ಗಳನ್ನು ಬಳಸಿ ಒಗೆದಾಗ ಆ ಕಲೆಗಳು ಹೋಗಬಹುದೇ ವಿನಃ ಕೆಲವು ಚೆಕ್ ಮಾಡಿ ಡ್ರೈ ಕ್ಲೀನಿಕ್ ಅಂತ ಕೊಟ್ಟಾಗ ಕೆಲವು ಕಲೆಗಳಿಗೆ ಸಂಬಂಧಪಟ್ಟಂತೆ ಅವರು ಬಟ್ಟೆಯನ್ನು ಬೇಯಿಸ್ತಾರೆ ಅಂತ ಹೇಳ್ತಾರೆ. ಬಿಸಿನೀರಲ್ಲಿ ಇದು ಮಾಡಿ ಅವಾಗ ಕಲೆ ಚೆನ್ನಾಗಿ ಹೋಗುತ್ತೆ ಅಂತ ಮಾತಾಡ್ತಾರೆ. ಈ ಸುಶೀಲಮ್ನವ್ರು ಒಗೆದಿರೋದು ತಣ್ಣೀರಲ್ಲಿ ಒಗೆದಿದ್ದಾರೆ ಅವರು, ಹಾಗೆ ಕಲೆ ಇತ್ತು. ಅದರಿಂದ ನಾವು ತೆಗೆದಿರ್ತಕ್ಕಂಥದ್ದು ರಕ್ತದ ತುಣುಕುಗಳನ್ನು ಅದರಲ್ಲಿ. ಹಾಗಾಗಿ ಇವ್ರು ಹೇಳಿದಂಥ ವಾದಕ್ಕೆ ಇದಕ್ಕೆ ಸಂಬಂಧ ಬರಲ್ಲ. ಈ ರೀತಿ ಹೇಳಿದ ಮೇಲೆ ಊಟ ಕೊಡು ಅಂತ ಹೇಳಿದ್ರು, ಕುಡಿಯೋಕ್ಕೆ ನೀರು ಕೊಡು ಅಂತ ಹೇಳಿದ್ರು, ಕೊಲೆ ಮಾಡೋ ಉದ್ದೇಶ ಇರಲ್ಲ ಅಂತ ಇವೆಲ್ಲ ವಾದವನ್ನು ಮಾಡಿದ್ದಾರಲ್ಲ. ಇದಕ್ಕೆ ಪ್ರಸನ್ನಕುಮಾರ್ ಅವರು ಏನು ಮಾತಾಡ್ತಾರೆ? ಹಸು ಬೆದರಿಸುವ ದೊಣ್ಣೆಯಿಂದ ಏನಾಗಿದೆ ಅಲ್ಲಿ, ಸಾಯಿಸ್ಬಿಟ್ರ? ಹಗ್ಗದಿಂದ ಬೆನ್ನ ಮೇಲೆ ಹೊಡೆದ ತಕ್ಷಣ ಸತ್ತೋಗ್ಬಿಡ್ತಾನೆ ಮನುಷ್ಯ? ಇವೆಲ್ಲವೂ ಕೂಡ ಅವರು ಪ್ರಶ್ನೆಯನ್ನು ರೈಸ್ ಮಾಡಿದ್ದಾರೆ. ಇದಕ್ಕೆ ಈ 2-3 ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಸನ್ನಕುಮಾರ್ ಅವರ ವಾದ ಏನಾಗುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಈ ಹಿಂದೆ ಕೂಡ ದರ್ಶನ್ ಇನ್ನೂ ಯಾಕೆ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಈ ವಿಚಾರ ಕೂಡ ರೈಸ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಸನ್ನಕುಮಾರ್ ಅವರು ಹೇಳಿದ್ರು, SPP ಅವರಿಗೂ ಕೂಡ ದರ್ಶನ್ ವೈದ್ಯಕೀಯ ವರದಿ ಸಲ್ಲಿಕೆ ಆಗಬೇಕು, ಅವ್ರಿಗೂ ವೈದ್ಯಕೀಯ ವರದಿ ಸಲ್ಲಿಕೆ ಆಗಬೇಕು ಅಂತ ಇತ್ತಲ್ಲ, ನಮಗಿನ್ನ ಸಿಕ್ಕೇ ಇಲ್ಲ ಸ್ವಾಮಿ ಮೆಡಿಕಲ್ ರಿಪೋರ್ಟು. 4 ವಾರ ಆಗ್ತಾ ಬಂತು, ಇನ್ನೆರಡು ವಾರಗಳು ಬಾಕಿ ಇದೆ, ನಮಗಿನ್ನೂ ಸಿಕ್ಕಿಲ್ಲ ಅಂತ ಅವ್ರು ಹೇಳಿದರು. ಈ ವಿಚಾರದಲ್ಲಿ ಏನಾಗುತ್ತೆ ಅಂತ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ.